ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, SSC CGL 2026 ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಇದು ಮಾರ್ಚ್ ಎಂಡಿಗೆ ಬರಬೇಕಾಗಿತ್ತು. ಸೊ ಸ್ವಲ್ಪ ತಡವಾಗಿದೆ, ಆದರೆ ಎಕ್ಸಾಮ್ ಆಗಸ್ಟ್ ನಲ್ಲೇ ಇರಲಿದೆ. ಹಾಗೆ ಮೇನ್ಸ್ ಎಕ್ಸಾಮ್ ಡಿಸೆಂಬರ್ ನಲ್ಲಿ ಇರುತ್ತೆ. ಸೊ ಯಾರ್ಯಾರು ಈಗಿನ್ನೂ ಪದವಿಯನ್ನ ಪಾಸ್ ಮಾಡ್ತಾ ಇದ್ದೀರಾ, ಸೊ ಆ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ಆಲ್ರೆಡಿ ಆಸ್ಪಿರೆಂಟ್ ಇರುವಂತ ಸ್ಟೂಡೆಂಟ್ ಆಗಿರ್ಬೋದು, ಸೊ ಪ್ರತಿಯೊಬ್ರು ಈ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳುವಂತದ್ದು ತುಂಬಾ ಅವಶ್ಯಕತೆ ಇದೆ ಸ್ನೇಹಿತರೆ. ಯಾಕಂದ್ರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಆಫೀಸರ್ಸ್ಗೆ ಏನು UPSC ಪರೀಕ್ಷೆ ಬರೀತೀರಾ, ಅದೇ ರೀತಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಆಫೀಸರ್ಸ್ ಪೋಸ್ಟ್ ಗಳಿಗೆ ನೀವು SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗದ ಈ ಪರೀಕ್ಷೆಯನ್ನ ಬರೀಬೇಕು. ಸೊ ಇದು ಅತ್ಯುನ್ನತ ಪರೀಕ್ಷೆ. ಎಂತೆಂತ ಒಳ್ಳೆ ಪೋಸ್ಟ್ ಇದೆ, ಸೊ ಯಾವ ರೀತಿ ಸಿಲೆಬಸ್ ಇದೆ, ಈ ಎಕ್ಸಾಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಕೊನೆ ತನಕ ನೋಡಿ. ಸೊ ಸ್ನೇಹಿತರೆ, SSC CGL 2026 ಸಂಪೂರ್ಣ ಅಧಿಸೂಚನೆಯ ವಿಶ್ಲೇಷಣೆ ಇರುತ್ತೆ. ಸೊ ಇದು ನೋಡಿ, ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಯಲ್ಲಿ ಅತ್ಯುನ್ನತ ದರ್ಜೆ ಇರುವಂತಹ ಆ ಒಂದು ಒಳ್ಳೆ ಪೋಸ್ಟ್ ಗಳಿಗೆ ಹೋಗಕ್ಕೆ ಒಳ್ಳೆ ಅವಕಾಶ ಸ್ನೇಹಿತರೆ. ಸೊ ಸರ್, ಇದು ನಾವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಥವಾ ನಮಗೆ ಯಾವ ರೀತಿ ಬ್ಯಾಂಕಿಂಗ್ ಇದು SSC ಈ ತರ ಹೇಗೆ ಓದಬೇಕು ಏನು ಗೊತ್ತಿಲ್ಲ ಅಂದ್ರೂ ಕೂಡ ಸೊ ಅದರ ಕೋರ್ಸ್ ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ಕೂಡ ಮಾಹಿತಿ ಕೊಡ್ತೀನಿ. ಸೊ ಒಂದ್ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಅನ್ನ ತಿಳ್ಕೊಂಡ್ಬಿಡೋಣ. ನೋಡಿ, SSC CGL ಎಕ್ಸಾಮ್ ಇದೆಯಲ್ಲ, ಇದು SSC ಇಂದ ನಡೆಸುವಂತ ಒಂದು ಉನ್ನತ ಮಟ್ಟದ ಪರೀಕ್ಷೆ. ಸೊ ಅಂದ್ರೆ ಡಿಗ್ರಿ ಲೆವೆಲ್ ಮೇಲೆ ಕರೆಯುವಂತ ಪರೀಕ್ಷೆ ಇದು. ಸೊ ನೀವು ನೋಡ್ಬೋದು 2024ರಲ್ಲಿ ಯಾವಾಗ TCS ಅವರಿಗೆ ಟೆಂಡರ್ ಇತ್ತು. ಸೊ TCS ಅಂದ್ರೆ ಅವರು ನೇಮಕಾತಿಯ ಎಕ್ಸಾಮ್ಸ್ ಅನ್ನ ಮಾಡ್ತಾ ಇದ್ರು, ಥರ್ಡ್ ಪಾರ್ಟಿ ಏಜೆನ್ಸಿ ಅವರು. ಸೊ ಅದು ನಿಮಗೆ ಸಾಮಾನ್ಯವಾಗಿ ಶಿವಮೊಗ್ಗದಲ್ಲಿ ಬರೆಯೋದಾಗಿದ್ರೆ ಮಾಚೇನಹಳ್ಳಿಯಲ್ಲಿ ಇರುವಂತ ಎಕ್ಸಾಮ್ ಸೆಂಟರ್ ನಲ್ಲಿ ಬರೀತಾ ಇದ್ರಿ. 2025ರಲ್ಲಿ ಏನಾಯ್ತು ಅಂತಂದ್ರೆ ಆ ಟೆಂಡರ್ ಚೇಂಜ್ ಆಗಿದೆ. ಈಗ TCS ಬದಲು ಎಜುಕ್ವಿಟಿ ಅನ್ನೋ ಸಂಸ್ಥೆಗೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಸೊ ಇವ್ರೀಗ APMC ನಿಯರ್ ಇರುವಂತ ಎಕ್ಸಾಮ್ ಸೆಂಟರ್ ನಲ್ಲಿ ಶಿವಮೊಗ್ಗದಲ್ಲಿ ಮಾಡ್ತಾ ಇರುವಂತದ್ದು. ಸೊ ಈ ವರ್ಷ ಕೂಡ 2026ನೇ ಸಾಲಲ್ಲೂ ಕೂಡ SSC CGL ಎಜುಕ್ವಿಟಿ ಅವರೇ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಪ್ಯಾಟರ್ನ್ ಬದಲಾವಣೆ ಇರುವಂತದ್ದನ್ನು ನೀವು ಗಮನಿಸಬಹುದು. ಸೊ ಒಂದಿಷ್ಟು ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ 2024ರಲ್ಲಿ 18,236 ವೇಕೆನ್ಸಿ, ಇದು ಟೆಂಟೇಟಿವ್ ಇಂದ ಬದಲಾದಂತ ವೇಕೆನ್ಸಿ. ಆರಂಭದಲ್ಲಿ 16,000 ಏನೋ ಕೊಟ್ಟಿದ್ರು, ನಂತರ 2,000 ಇನ್ಕ್ರೀಸ್ ಮಾಡಿದ್ರು. 34 ಲಕ್ಷ ಜನ ಅರ್ಜಿ ತುಂಬಿದ್ರು ಸ್ನೇಹಿತರೆ. ನೋಡಿ, ಈ ಒಂದು ನಂಬರ್ ಹೇಳುತ್ತೆ. ಯಾಕಂತಂದ್ರೆ ನೋಡಿ, ರೈಲ್ವೇಸ್ಗೆ ಅದರಲ್ಲೂ ಗ್ರೂಪ್ ಡಿ ಎಕ್ಸಾಮ್ಗೆ 1,08,00,000 ಅರ್ಜಿ ಬಿದ್ದಿತ್ತು. ಅದೇ ಅತ್ಯುನ್ನತ ಪೋಸ್ಟ್ ಅಪ್ಲಿಕೇಶನ್ಸ್ ಅಂತ ನೋಡಿದ್ರೆ UPSCಗೆ ಬಾರಿ ಅತ್ಯಂತ ಕಡಿಮೆ ಅಪ್ಲಿಕೇಶನ್ಸ್ ಬಿದ್ದಿದೆ, 8 ಲಕ್ಷ ಅಷ್ಟೇ ಅರ್ಜಿ ಬಿದ್ದಿದೆ. ಬಟ್ SSC CGLಗೆ ನೋಡಿ 34 lakhs ಅಪ್ಲಿಕೇಶನ್ ಇರುವಂತದ್ದು 24 ನಲ್ಲಿ. ಸೊ ಹಾಗಾದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಎಕ್ಸಾಮ್, ಯಾವ ತರ ಉನ್ನತ ಮಟ್ಟದ ಪೋಸ್ಟ್ ಗಳಿಗೆ ನಿಮಗೆ ಸಿಗುತ್ತೆ ಅಂತ ಒಂದು ಅಂದಾಜನ್ನ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಹತ್ತತ್ರ 1,86,000 ಜನ ಮೇನ್ಸ್ ಎಕ್ಸಾಮ್ಗೆ ಸೆಲೆಕ್ಷನ್ ಆದಂತವರು. ಇನ್ನು 2025ರಲ್ಲಿ 15,000 ವೇಕೆನ್ಸೀಸ್ ಇತ್ತು. ಸೊ ಅದರಲ್ಲಿ ಇದು ಎಜುಕ್ವಿಟಿ ಅವ್ರು ಮಾಡಿರೋದ್ರಿಂದ ಅಫಿಷಿಯಲ್ ಆಗಿ ಎಷ್ಟು ಜನ ಅರ್ಜಿ ತುಂಬಿದ್ದಾರೆ ಅನ್ನೋ ಒಂದು ಮಾಹಿತಿ ಇಲ್ಲ. ಆದ್ರೆ 1,39,000 ಜನ ಸೆಕೆಂಡ್ ಹಂತಕ್ಕೆ ಪಾಸ್ ಆಗಿರುವಂತದ್ದು. ಈ ಬಾರಿ ಸರ್ ಎಷ್ಟು ವೇಕೆನ್ಸೀಸ್ ಅಂತ ಹೇಳಿದ್ರೆ, ಈ ಬಾರಿ 12,000 ಟೆಂಟೇಟಿವ್ ವೇಕೆನ್ಸೀಸ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಅದು ಟೆಂಟೇಟಿವ್ ಮಾತ್ರ. ಇನ್ನು ಹಲವಾರು ಇಲಾಖೆಗಳಿಂದ ಕನ್ಫರ್ಮೇಶನ್ ಬಂದ ಮೇಲೆ ವೇಕೆನ್ಸೀಸ್ ಜಾಸ್ತಿನೇ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಇನ್ನೋಟ ನೋಡ್ಕೊಂಡಾದ್ಮೇಲೆ ಈಗ SSC CGL ಎಕ್ಸಾಮ್ ಬಗ್ಗೆ ತಿಳ್ಕೋಣ. ಯಾವ ಪೋಸ್ಟ್ ಬರುತ್ತೆ, ಪ್ಯಾಟರ್ನ್ ಏನು, ಈ ವರ್ಷ ಏನ್ ಬದಲಾವಣೆ ಆಗಿದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ರೀತಿ ಉಪಯುಕ್ತವಾಗಿರುತ್ತೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಈ ವರ್ಷದ ಅರ್ಜಿ ಓಪನ್ ಆಗಿದೆ 21 ಮೇ 2026ರಿಂದ 22 ಜೂನ್ 2026 ತನಕ ಅರ್ಜಿ ತುಂಬಲಿಕ್ಕೆ ಅವಕಾಶ ಇರುತ್ತೆ. ಸೊ 22 ಜೂನ್ ಕೊನೆಯ ದಿನಾಂಕ ಇರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ. ಅಂದ್ರೆ ಒಂದು ತಿಂಗಳ ಕಾಲಾವಕಾಶ ಇದೆ. ಸೊ ssc.gov.in ನಲ್ಲಿ ನೀವು ಪ್ರೊಫೈಲ್ ಮಾಡ್ಬೇಕು. ಯಾರು ಕೊನೆಯ ಪದವಿ ಓದ್ತಾ ಇದ್ದೀರಾ ಅಂದ್ರೆ ಲಾಸ್ಟ್ ಇಯರ್ ನಲ್ಲಿ ಇದ್ದೀರಾ, ಲಾಸ್ಟ್ ಸೆಮಿಸ್ಟರ್ ನಲ್ಲಿ ಇದ್ದೀರಾ, ಯಾರು ಇದುವರೆಗೂ SSC ಎಕ್ಸಾಮ್ ಬರ್ದಿಲ್ಲ ಅವರೆಲ್ಲರೂ ಕೂಡ ನೋಡಿ ssc.gov.in ನಲ್ಲಿ ನಿಮ್ಮ ಪ್ರೊಫೈಲ್ ಅನ್ನ ಸೃಷ್ಟಿ ಮಾಡಬೇಕಾಗತ್ತೆ, ಕ್ರಿಯೇಟ್ ಅನ್ನ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ನೀವು ಜಸ್ಟ್ ಮೊಬೈಲ್ ಆಪ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಷ್ಟು ಸುಲಭವಾಗಿ ಮಾಡಿರುವಂತದ್ದು. ನೋಡಿ, ಟೆಂಟೇಟಿವ್ ಎಕ್ಸಾಮ್ ಆಗಸ್ಟ್ ಸೆಪ್ಟೆಂಬರ್ 2026 ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಿಮಗೆ ಯಾವ ತಿಂಗಳಿನಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ನೀವು ಈಗಿಂದ ಪ್ರಿಪರೇಷನ್ ಮಾಡಿದ್ರು ಕೂಡ ಆಗಸ್ಟ್ ತಿಂಗಳಲ್ಲಿ ನೀವು ಎಕ್ಸಾಮ್ ಅನ್ನ ಎದುರಿಸಬಹುದು. ಸೊ ನಮ್ಮಲ್ಲಿ ಅದಕ್ಕೆ ಕೋಚಿಂಗ್ ಇರುತ್ತೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ಸೆಕೆಂಡ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಡಿಸೆಂಬರ್ ನಲ್ಲಿ ಇರುತ್ತೆ ಅಂತ ಅವರು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕೊನೆ ದಿನಾಂಕ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ 22 ಜೂನ್ ಅಷ್ಟರೊಳಗಡೆ ಅರ್ಜಿಯನ್ನ ತುಂಬಬೇಕಾಗತ್ತೆ. ನೋಡಿ,
ಈ ಎಕ್ಸಾಮ್ ಯಾವ್ದಕ್ಕೆ ಮಾಡ್ತಿದ್ದಾರೆ ಸರ್ ನಮಗೆ ಮಾಹಿತಿ ಇಲ್ಲ ಅಂದ್ರೆ, ಇದನ್ನ ನೋಡಿ ವೇರಿಯಸ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ಗಳಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುವಂತಹ ವಿವಿಧ ಇಲಾಖೆಗಳು, ವಿವಿಧ ಸಚಿವಾಲಯಗಳು, ವಿವಿಧ ಸಂಸ್ಥೆಗಳಿಗೆ ಮಾಡ್ತಾರೆ. ಸೊ ಅದರಲ್ಲಿ ಪ್ರಮುಖವಾದ ಪೋಸ್ಟ್ ತೋರಿಸ್ತೀನಿ. ನೀವು ನೋಡಿ, ಪ್ರತಿಯೊಂದು ಪೋಸ್ಟ್ ಕೇಳ್ತಿದ್ದಂಗೂ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ, ರೋಮಾಂಚನ ಆಗುತ್ತೆ. ಆ ತರದ ಪೋಸ್ಟ್ ಗಳಿಗೆ ಈ ಎಕ್ಸಾಮ್ ಅನ್ನ ಮಾಡ್ತಾರೆ. ನೀವು ನೋಡ್ಬೋದು, ಇದರಲ್ಲಿ ಅತ್ಯುನ್ನತ ದರ್ಜೆ ಯಾವ್ದಪ್ಪ ಅಂತಂದ್ರೆ ಲೆವೆಲ್ 8 ಪೇ ಸ್ಕೇಲ್ ಇರುವಂತಹ ಬೇಸಿಕ್ 47,600. ನೋಡಿ ಸ್ನೇಹಿತರೆ, ಬೇಸಿಕ್ ಪೇ ಬೇರೆ, ನಿಮಗೆ ಇನ್ ಹ್ಯಾಂಡ್ ಸಿಗೋ ಸ್ಯಾಲರಿ ಬೇರೆ. ಸೊ ಅದರಲ್ಲಿ 50% ಡಿ ಎ ಬರುತ್ತೆ, ಇನ್ನು ಬೇರೆ ಬೇರೆ ಇರುತ್ತೆ. ಎಲ್ಲ ಅಲೋಯನ್ಸಸ್ ಎಲ್ಲ ಸೇರಿ ನಿಮಗೆ ಇನ್ ಹ್ಯಾಂಡ್ ಆರಂಭದಲ್ಲೇ 85,000 to 90,000 ಸ್ಯಾಲರಿ ಸಿಗುವಂತಹ ಒಂದು ಹುದ್ದೆ. ಓಕೆ ಸ್ನೇಹಿತರೆ, ಅತ್ಯುನ್ನತ ಹುದ್ದೆಯನ್ನ ನೀವು ಇದ್ರಲ್ಲಿ ಪಡ್ಕೊಳ್ಬಹುದು. ಅದ್ರಲ್ಲಿ ಯಾವ್ದಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸೆಂಟ್ರಲ್ ಕೆಡರ್, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಕೆಡರ್. ಇದು ನೋಡಿ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆ. ನೋಡಿ, ನೀವು UPSC ಎಕ್ಸಾಮ್ ಬರೆದಾಗ ನಿಮ್ಗೆ ಕೇವಲ IAS, IPS, IFS ಈ ತರದ್ ಕೇಳಿರ್ತೀರಾ. ಬಟ್ ಒಟ್ಟಾರೆ 23 ರೀತಿಯ ಸರ್ವಿಸಸ್ ಏನ್ ಬರುತ್ತೆ, ಅದರಲ್ಲಿ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಆಫೀಸರ್ ಅಂತಾನು ಕೂಡ ಒಂದಿದೆ, ಸರ್ವಿಸ್ ಅಂತಾನು ಕೂಡ ಇದೆ. ಸೊ ಅದ್ರ ಅತ್ಯುನ್ನತ ದರ್ಜೆ ಆದ್ರೆ ಅದರ ಜಸ್ಟ್ ಕೆಳ ಹಂತದ್ದು ಗ್ರೂಪ್ ಬಿ ಗೆಜೆಟೆಡ್ ನಾನ್ ಮಿನಿಸ್ಟ್ರಲ್ ಬರುತ್ತೆ. ಈ ಒಂದು ಪೋಸ್ಟ್ 18 ರಿಂದ 30 ವಯಸ್ಸಿರುತ್ತೆ ಏಜ್ ಲಿಮಿಟ್. ಸರ್, ಇದು ಅಕೌಂಟ್ಸ್ ಆಡಿಟ್ ಅನ್ನೋದಕ್ಕೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ಬೇಕಲ್ವಾ ಸರ್ ಅಂತಂದ್ರೆ, ನಾನು ನಿಮಗೆ ಆ ಕ್ವಾಲಿಫಿಕೇಶನ್ ಅನ್ನ ತೋರಿಸ್ತೀನಿ. ಇದು ಬರೋದಿಲ್ಲಪ್ಪ. ಸೊ ನಮಗೆ ಸರ್, ನಮಗೆಲ್ಲ ಬರುವಂತದ್ದು ಯಾವುದೇ ಪದವಿ ಇದ್ರೂ ನಮಗೆ ಅರ್ಜಿ ತುಂಬುವಂತ ಪೋಸ್ಟ್ಗಳು ಯಾವುದು ಅಂತಂದ್ರೆ, ಜಸ್ಟ್ ನೋಡಿ ಹಾಗೆ ಕೇಳಿಸ್ಕೊಳ್ಳಿ, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಗ್ರೂಪ್ ಬಿ ಅಧಿಕಾರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಗ್ರೂಪ್ ಬಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನಲ್ಲಿ ಗ್ರೂಪ್ ಬಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಸರ್ ನಾನು ಫಾರಿನಿಗೆ ಹೋಗ್ಬೇಕು ಸರ್, ಫಾರಿನ್ ಎಂಬಸಿಯಲ್ಲಿ ವರ್ಕ್ ಮಾಡ್ಬೇಕು ಸರ್, ಗ್ರೂಪ್ ಬಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ, ಅಥವಾ ಏರ್ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಗ್ರೂಪ್ ಬಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ, ಹಾಗೆ ಬೇರೆ ಬೇರೆ CBDT ಆಗಿರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಒಟ್ಟು ಕಂದಾಯ ಇಲಾಖೆ ಎಲ್ಲದೂ ಕೂಡ ನೋಡಿ ಗ್ರೂಪ್ ಬಿ ಅಧಿಕಾರಿ ಪೋಸ್ಟ್. ಎಂತ ಪವರ್ಫುಲ್ ಪೋಸ್ಟ್ ಸ್ನೇಹಿತರೆ. ಸೊ ನೀವು ಬೇಸಿಕ್ ನೋಡ್ಬೋದು, ಲೆವೆಲ್ 7 ಪೇ ಸ್ಕೇಲ್ ಇರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ. ಅದೇ ರೀತಿ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಲ್ಲಿ ಗ್ರೂಪ್ ಬಿ ಆಫೀಸರ್ ಆಗಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಅಲ್ಲಿ ಗ್ರೂಪ್ ಬಿ ಆಫೀಸರ್ ಆಗಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನಲ್ಲಿ ಗ್ರೂಪ್ ಬಿ ಆಫೀಸರ್ ಆಗಿ, ಹಾಗೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಸರ್ ನಾನು ಡ್ರಗ್ಸ್ ಇರೋರ್ನ ಹಿಡಿಬೇಕು ಸರ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಆದ್ರೆ ನೀವು ಅದರಲ್ಲಿ ಇನ್ಸ್ಪೆಕ್ಟರ್ ಆಗ್ಬೋದು ಸ್ನೇಹಿತರೆ, ಗ್ರೂಪ್ ಬಿ ಆಫೀಸರ್ ಪೋಸ್ಟ್ ಸೆಂಟ್ರಲ್ ಗವರ್ಮೆಂಟ್. ಸೊ ಹಾಗೇನೆ ಇನ್ನು ವಿವಿಧ ಇಲಾಖೆಗಳು ಬರುತ್ತೆ. ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಕಿಂತಾನು ಕೂಡ ಇನ್ನು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ, ಇನ್ವೆಸ್ಟಿಗೇಷನ್ ಗ್ರೇಡ್ 2 ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ, ಸೊ CBDT ಅಲ್ಲಿ, ಫಾರಿನ್ ಟ್ರೇಡ್ ಡಿಪಾರ್ಟ್ಮೆಂಟ್ ನಲ್ಲಿ. ಸೊ ಈ ರೀತಿ ಹೇಳ್ತಾ ಹೋದ್ರೆ ಹಲವಾರು ಇಲಾಖೆಗಳಿದಾವೆ. ಬಟ್ ಇದರಲ್ಲಿ ಸ್ವಲ್ಪ ಅಕೌಂಟ್ಸ್, ಆಡಿಟ್ ಮತ್ತು ಸ್ಟಾಟಿಸ್ಟಿಕ್ಸ್ ಇಲಾಖೆಗಳಿಗೆ ಸ್ವಲ್ಪ ಸ್ಪೆಸಿಫಿಕ್ ಡಿಗ್ರಿಯನ್ನ ಕೇಳ್ತಾನೆ. ಅದನ್ನ ಹೊರತುಪಡಿಸಿ ಇನ್ನು ಉಳಿದಂತಹ ಪೋಸ್ಟ್ಗಳಿಗೆ ಯಾವುದೇ ಪದವಿಯನ್ನು ನೀವು ಬರೀಬಹುದು. ನಾನು ಇಷ್ಟಂಕ ಗ್ರೂಪ್ ಬಿ ಆಫೀಸರ್ ಪೋಸ್ಟ್ ಹೇಳ್ತಾ ಇದ್ದೆ. ಇನ್ನು ಗ್ರೂಪ್ ಸಿ ಯಲ್ಲೇ ಹೈಯರ್ ಲೆವೆಲ್ ಪೋಸ್ಟ್ ಗಳನ್ನು ಕೂಡ ನೀವು ನೋಡಬಹುದು. ಪೋಸ್ಟಲ್ ಅಸಿಸ್ಟೆಂಟ್ ಇದೆ, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, UDC ಇದೆ. UDC ಅಂದ್ರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ. ಹೇಗೆ ಕರ್ನಾಟಕ ಗವರ್ಮೆಂಟ್ ನಲ್ಲಿ FDA ಇದೆ ಅಲ್ವಾ, ಸೊ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ UDC ಇರುವಂತದ್ದು. ಸೊ ಆ ಪೋಸ್ಟ್ಗಳಿದಾವೆ. ಸೊ ಇದನ್ನೆಲ್ಲ ನೀವು ಗಮನಿಸಬಹುದು. ಸೊ ಈಗ ನೋಡಿ, ಸೊ ಹಾಗಾದ್ರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಸರ್, ಫೈನಲ್ ಇಯರ್ಸ್ ಅಪ್ಲೈ ಮಾಡ್ಬೋದಾ ಸರ್? ಸೊ ಆ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಹೇಳ್ತೀನಿ ನೋಡಿ. ಸೊ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ. ಹಾಗೆ ಡಿಸೈರಬಲ್ ಕ್ವಾಲಿಫಿಕೇಶನ್ CA ಆಗಿರ್ಬೋದು, ICWA ಆಗಿರ್ಬೋದು, ಇವೆಲ್ಲ ಆಗಿರ್ಬೋದು. ಸೊ ಇನ್ನು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಲೆವೆಲ್ಗೆ, ರೀಜನಲ್ ಲೆವೆಲ್ ನಲ್ಲಿ ನೀವು ಯಾವ ರೀತಿ ಇರಬೇಕಂತ ಹೇಳ್ಬಿಟ್ಟು ಡಿಸೈರಬಲ್ ಕ್ವಾಲಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಇದು MBA ಅಥವಾ ಕಾಮರ್ಸ್ ನಲ್ಲಿ ಮಾಸ್ಟರ್ಸ್ ಮಾಡಿದಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಒಳ್ಳೆ ಪೋಸ್ಟ್ ಸ್ನೇಹಿತರೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ, ಹಾಗೆ ಸ್ಟೇಟ್ ಕೆಡರ್ ಅಲ್ಲಿ ಕೂಡ ಆ ಸೆಂಟ್ರಲ್ ಸರ್ವಿಸ್ ಅನ್ನೇ ಕೊಡ್ತಾರೆ. ಸೊ ಹಾಗಾಗಿ ಸೊ ಒಳ್ಳೆ ರೀತಿಯ ಇದಿದೆ. ಸೊ ಇದೆಲ್ಲ ನಮಗೆ ಬರೋದಿಲ್ಲ ಸರ್, ನಮಗೆ ಯಾವುದೇ ಪದವಿ ಇಂಥವ್ರು ಹೇಳಿ ಅಂತ ಹೇಳಿದ್ರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ನಾನು ಹೇಳಿದ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ಸ್ಪೆಸಿಫಿಕ್ ಡಿಗ್ರಿ ಕೇಳ್ತಾರೆ. ಇನ್ನು
ಇನ್ನು ನೋಡಿ ಆಲ್ ಅದರ್ ಪೋಸ್ಟ್, ಎನಿ ಅದರ್ ಪೋಸ್ಟಿಗೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಥವಾ ಈಕ್ವಲೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಡಿಗ್ರಿ ಆಗಿದ್ರೆ ಹಲವಾರು ಪೋಸ್ಟ್ಗಳಿಗೆ ಬರುತ್ತೆ, ಸ್ಪೆಸಿಫಿಕ್ ಡಿಗ್ರಿ ಆಗಿದ್ರೆ ಅದನ್ನು ಬರೀಬಹುದು, ಪ್ಲಸ್ ಈ ಎಕ್ಸಾಮ್ಸ್ ಅನ್ನು ಕೂಡ ಒಟ್ಟಾರೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತ. ಇನ್ನೊಂದಿದೆ, ಫೈನಲ್ ಇಯರ್ಸ್ ಇರೋರು ಅಪ್ಲೈ ಮಾಡ್ಬೋದಾ ಸರ್ ಅಂತಂದ್ರೆ ಮಾಡ್ಬೋದು, ಆದರೆ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ. ಕ್ಯಾಂಡಿಡೇಟ್ಸ್ ಹು ಆರ್ ಅಪ್ಲೈಡ್ ಇನ್ ಫೈನಲ್ ಇಯರ್ ಆಫ್ ದ ಎಕ್ಸಾಮ್, ಯಾರೀಗ ಫೈನಲ್ ಸೆಮ್ ಎಕ್ಸಾಮ್ ಬರೀತಾ ಇದ್ದೀರಲ್ವಾ, ಸೊ ನೀವು ಕೂಡ ಅರ್ಜಿಯನ್ನು ತುಂಬೋದು, ಆದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆಸ್ ಆನ್ 1 ಆಗಸ್ಟ್ 2026 ಅಂದ್ರೆ ಒಂದು ಡೇಟ್ ಕೊಟ್ಟಿದ್ದಾರೆ, ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ. 1 ಆಗಸ್ಟ್ 2026 ಒಳಗೆ ನಿಮ್ಮ ರಿಸಲ್ಟ್ ಬಂದಿರಬೇಕು, ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು, ಈಕ್ವಲೆಂಟ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಆಗಿ ಪಾಸ್ ಮಾಡಿರ್ಬೇಕು. ಸೊ ಅಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ. ಅಂದ್ರೆ ಈಗ ನಿಮ್ಗೇನು ಎಕ್ಸಾಮ್ ನಡೀತಾ ಇದೆ, ಸೊ ಸುಮಾರು ಜನ ಫೈನಲ್ ಇಯರ್ ಎಕ್ಸಾಮ್ ಮುಗ್ದಿರುತ್ತೆ, 1 ಆಗಸ್ಟ್ ಒಳಗೆ ರಿಸಲ್ಟ್ ಬರೋದಾದ್ರೆ ನೀವು ಇದಕ್ಕೆ ಅರ್ಜಿಯನ್ನ ತುಂಬಬಹುದು ಅಂತ ಹೇಳ್ಬಿಟ್ಟು ಇದರಿಂದ ಗೊತ್ತಾಗತ್ತೆ. ಸೊ ಅದನ್ನೇ ಸ್ವಲ್ಪ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಕಟ್ ಆಫ್ ಡೇಟ್ಗಿಂತ ಮುಂಚೆನೆ ನೀವು ಪಾಸ್ ಆಗಿರಬೇಕು, ಅದಾದ್ಮೇಲೆ ನೀವು ಪಾಸ್ ಆಗ್ತೀರಾ ಅಂದ್ರೆ ಅದು ಎಜುಕೇಶನ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು SSC ಎಕ್ಸಾಮಿಗೆ ಲೈವ್ ಫೋಟೋನ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈವ್ ಫೋಟೋ ಅಂದ್ರೆ ಅರ್ಜಿ ತುಂಬತಾನೆ ನಿಮ್ಮ ಕ್ಯಾಮರಾ ಇಂದ ಲೈವ್ ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ಸೊ ಅದಕ್ಕೆ ನಿಮ್ ನೋಡಿ ನಿಮ್ಮ ಪ್ಲೇಸು ಒಳ್ಳೆ ಲೈಟಿಂಗ್ ಅಲ್ಲಿ ಇರುವಂತದ್ದು, ಹಿಂದ್ಗಡೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ಇರುವಂತದ್ದು, ಹಾಗೆ ನಿಮ್ಮ ಕ್ಯಾಮರಾ ಐ ಲೆವೆಲ್ ನಲ್ಲಿ ಇರುವಂತದ್ದು, ಹಾಗೆ ನಿಮ್ಮ ನೀವು ಫೋಟೋಗೆ 70% ಆಫ್ ದ ಫೋಟೋ ನಿಮ್ಮ ಮುಖ ಬರಬೇಕಾಗಿರುವಂಥದ್ದು. ಸೊ ಈ ತರ ಒಂದಿಷ್ಟು ಸ್ಪೆಸಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಸುಮಾರು ಜನ ಫೋಟೋ ಇಂದ ರಿಜೆಕ್ಷನ್ ಆಗಿರುವಂತ ಇದ್ದಾರೆ. ಸೊ ಹಾಗಾಗಿ ಫೋಟೋಸ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟು ಸರ್, ಇಷ್ಟೊಂದು ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ದುಡ್ಡು ಎಷ್ಟಿರುತ್ತೆ ಸರ್ ಇದಕ್ಕೆ ಅಂದ್ರೆ ನೋಡಿ, ಎನಿ ಅದರ್ ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ, ಆದರೆ ವಿಮೆನ್ ಯಾರೇ ಮಹಿಳಾ ಅಭ್ಯರ್ಥಿ ಇದಕ್ಕೆ ಅರ್ಜಿ ತುಂಬ್ತಾರಂದ್ರೆ ಅವರಿಗೆ ಫ್ರೀ, SC ST PWD ಅವರಿಗೆ ಫ್ರೀ, ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಫ್ರೀ, ಇವರಿಗೆಲ್ಲ ಫೀಸ್ನ ಎಕ್ಸಾಮ್ಷನ್ ಮಾಡಿದ್ದಾರೆ. ಬಟ್ ಉಳಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ 100 ರೂಪಾಯಿ ಅಪ್ಲಿಕೇಶನ್ ಇದೆ, ತುಂಬಾ ಕಡಿಮೆ ಫೀಸ್ ಇಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರೆ ಅರ್ಜಿ ತುಂಬಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಕರೆಕ್ಷನ್ ವಿಂಡೋ ಕೂಡ ಕೊಡ್ತಾರೆ, ಸುಮಾರು ಅಪ್ಲಿಕೇಶನ್ ಕೊಡಲ್ಲ, ಇದು ಕೊಡ್ತಾರೆ. ಕರೆಕ್ಷನ್ ವಿಂಡೋ ಅಂದ್ರೆ ಏನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀರಾ, ಸೊ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಕೂಡ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಆ ಡೇಟ್ ಅನ್ನ ಕೂಡ ನೀವು ಗಮನಿಸಬಹುದು. ಇನ್ನು ಸರ್ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಸರ್ ಅಂತಂದ್ರೆ ನೋಡಿ, ಇದು ನಮ್ಮ KKR ರೀಜನ್. KKR ಅಂದ್ರೆ ಕರ್ನಾಟಕ ಮತ್ತು ಕೇರಳ ರೀಜನ್ ಅಂತ. ಸೊ ಇದರ ಹೆಡ್ ಕ್ವಾರ್ಟರ್ ಬಂದು ಕೋರಮಂಗಲ ಬ್ಯಾಂಗ್ಳೂರ್ನಲ್ಲಿದೆ. ಆದ್ರೆ ಎಕ್ಸಾಮ್ ಸೆಂಟರ್ಸ್ ನ ಇವರು ಕರ್ನಾಟಕ ಮತ್ತು ಕೇರಳ ಎರಡರಲ್ಲೂ ಮಾಡ್ತಾರೆ. ಸೊ ಎಲ್ಲ ಲೋಕಲ್ ರೀಜನಲ್ ಸೆಂಟರ್ಸ್ ಇರುತ್ತೆ, ಆದ್ರೆ ಎಕ್ಸಾಮ್ಗಿಂತ ಮುಂಚೆ ಸ್ಲಾಟ್ ಸೆಲೆಕ್ಷನ್ ಅಂತ ಕೊಟ್ಟಿರ್ತಾರೆ. ಸ್ಲಾಟ್ ಸೆಲೆಕ್ಷನ್ ಅಂದ್ರೆ ನಾನು ಈ ಸ್ಲಾಟ್ ನಲ್ಲೇ ಎಕ್ಸಾಮ್ ಅನ್ನ ಬರೀತೀನಿ ಅಂತ ನೀವು ಮೊದಲೇ ನೀವು ಅದನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಆಗಿರೋದ್ರಿಂದ ನೋಡಿ, ಬೆಳಗಾವಿ ಬೆಂಗಳೂರು, ಹುಬ್ಬಳ್ಳಿ ಕಲಬುರಗಿ, ಮಂಗಳೂರು ಮೈಸೂರು, ನಮ್ಮ ಶಿವಮೊಗ್ಗ, ಉಡುಪಿ, ಇದಿಷ್ಟು ಕರ್ನಾಟಕದಲ್ಲಿ ಇರುವಂತಹ ಸೆಂಟರ್ಸ್ ಆದ್ರೆ ಎರ್ನಾಕುಲಂ ಕೊಲ್ಲಂ, ಕೊಟ್ಟಾಯಂ ಕೋಜಿಕೋಡ್, ತ್ರಿಸ್ರೂರ್ ತಿರುವನಂತಪುರಂ, ಕಣ್ಣೂರ್ ಮತ್ತೆ ಕವರಟ್ಟಿ ಇರೋದು ಲಕ್ಷದ್ವೀಪಲ್ಲಿ. ಸೊ ಇದೆಲ್ಲದಕ್ಕೂ ಕೂಡ ಸೇರಿ ರೀಜನಲ್ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ಸ್ಲಾಟ್ ಆಯ್ಕೆಗೆ ಅವಕಾಶ ಕೊಡ್ತಾನೆ, ನೀವು ಸ್ಲಾಟ್ ಆಯ್ಕೆ ಮಾಡ್ಕೊಂಡು ನಿಮ್ಮ ಪರ್ಟಿಕ್ಯುಲರ್ ಎಕ್ಸಾಮ್ ಸೆಂಟರ್ನಲ್ಲೇ ನೀವು ಬರೀಬಹುದು. ಅಂದ್ರೆ ಇದು ತುಂಬಾ ಜನ ಅರ್ಜಿ ತುಂಬೋದ್ರಿಂದ ಒಮ್ಮೆಲೆ ಎಕ್ಸಾಮ್ ಮಾಡ್ಲಿಕ್ಕೆ ಬರಲ್ಲ. ಸೊ ಎಕ್ಸಾಮ್ನ ಶಿಫ್ಟ್ ವೈಸ್, ಡೇಟ್ ವೈಸ್ ಮಾಡ್ತಾರೆ. ಸೊ ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಎಕ್ಸಾಮ್ ಡೇಟ್ ನಲ್ಲಿ ದಿನಕ್ಕೆ 3 ಇಂದ 4 ಶಿಫ್ಟ್ ಎಕ್ಸಾಮ್ಗಳಿರ್ತವೆ. ಸೊ ಒಂದು ಶಿಫ್ಟ್ ನೀವು ಆಯ್ಕೆ ಮಾಡ್ಕೊಂಡು ಆ ಎಕ್ಸಾಮ್ ನಲ್ಲಿ ಬರೀಬಹುದು ಅಂತ. ಇನ್ನು ಎಕ್ಸಾಮ್ ಹಂತ ಸರ್, ಇದು ಪ್ರಿಲಿಮ್ಸ್ ಮೇನ್ಸ್ ಏನಾದ್ರು ಇರುತ್ತೆ ಅಂದ್ರೆ 2 ಹಂತ ಇರುತ್ತೆ. ಅದನ್ನ ಟೈರ್ 1 ಟೈರ್ 2 ಅಂತ ಕರಿತೀವಿ. ಟೈರ್ 1 ನ ಸಾಮಾನ್ಯವಾಗಿ ಪ್ರಿಲಿಮ್ಸ್, ಟೈರ್ 2 ನ ಸಾಮಾನ್ಯವಾಗಿ ಮೇನ್ಸ್ ಅಂತ ಕರಿತೀವಿ. ಸೊ ಇದರಿಂದ ಮಲ್ಟಿಪಲ್ ಶಿಫ್ಟ್ ಅಲ್ಲಿ ಎಕ್ಸಾಮ್ ಆಗೋದ್ರಿಂದ ಸೊ ಇದನ್ನ ನಾರ್ಮಲೈಸೇಷನ್ ಅನ್ನ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಸೊ ಈಗ ಬರ್ತೀನಿ ನೋಡಿ. ಸೊ ಈಗ SSC CGL ನ ಎಕ್ಸಾಮ್ ಪ್ಯಾಟರ್ನ್ ಏನು ಓದಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತೀನಿ, ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ, ಗಮನಿಸಿ. ಸೊ ನೋಡಿ ಸ್ನೇಹಿತರೆ, 4 ಸೆಕ್ಷನ್ ಇರುತ್ತೆ, ABCD ಅಂತ. ಪ್ರತಿ ಸೆಕ್ಷನ್ ಅಲ್ಲೂ 25 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಅಂದ್ರೆ 25 ಪ್ರಶ್ನೆ 50 ಅಂಕ ಇರುತ್ತೆ. ಮೊದಲನೇದು ರೀಸನಿಂಗ್, 25 ಕ್ವಶನ್ಸ್ 50 ಮಾರ್ಕ್ಸ್. ಎರಡನೇದು GK ಜನರಲ್ ಅವೇರ್ನೆಸ್ ಅಂತ ಹೇಳ್ತೀವಲ್ವಾ, 25 ಕ್ವಶನ್ 50 ಮಾರ್ಕ್ಸ್. ಮೂರನೇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, 25 ಕ್ವಶನ್ಸ್ 50 ಮಾರ್ಕ್ಸ್. ಹಾಗೆ ಇಂಗ್ಲಿಷ್ ಕಾಂಪ್ರಹೆನ್ಷನ್ 25 ಕ್ವಶನ್ಸ್ 50 ಮಾರ್ಕ್ಸ್. ಸೊ 4 ಸಬ್ಜೆಕ್ಟ್ ಅನ್ನ ನೀವು ಸ್ಟಡಿ ಮಾಡಬೇಕು. ಇದರಲ್ಲಿ ಜನರಲ್ ಅವೇರ್ನೆಸ್ ಅಲ್ಲಿ ಸುಮಾರು 8 to 10 ಸಬ್ಜೆಕ್ಟ್ಸ್ ನೀವು ಹ್ಯುಮ್ಯಾನಿಟೀಸ್ ಅನ್ನ ಓದಬೇಕು ಬಿಟ್ರೆ. ಸೊ ರೀಸನಿಂಗ್, GK, ಕ್ವಾಂಟ್ಸ್ ಮತ್ತು ಇಂಗ್ಲಿಷ್, ಸೊ ಇದಿರುತ್ತೆ.
ಸೊ 25 ಕ್ವಶನ್ಸ್ ಈಚ್ ಇರುತ್ತೆ. ಒಟ್ಟಾರೆ 100 ಪ್ರಶ್ನೆ 200 ಅಂಕಕ್ಕೆ ಎಕ್ಸಾಮ್ ಇರುತ್ತೆ. ಕಟ್ ಆಫ್ ಸಾಮಾನ್ಯವಾಗಿ 120 140 ಈ ರೇಂಜ್ ನಲ್ಲೇ ನಿಲ್ಲುತ್ತೆ. ಸೊ ನೋಡಿ, ಮತ್ತೆ ಈ ಬಾರಿ ಏನು ಚೇಂಜಸ್ ಇದೆ ಸರ್ ಅಂತಂದ್ರೆ, ಈ ಚೇಂಜಸ್ ನೋಡಿ 1 ಅವರ್ ಇರುತ್ತೆ, ಆದರೆ ಸೆಕ್ಷನಲ್ ಟೈಮರ್ ಆಫ್ 15 ಮಿನಿಟ್ಸ್ ಫಾರ್ ಈಚ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ, ಇಲ್ಲಿ ಟ್ವಿಸ್ಟ್ ಇದೆ ನಿಮಗೆ. ಈ ಬಾರಿಯಿಂದ 2026ನೇ ಸಾಲಿನಿಂದ SSC ಎಕ್ಸಾಮ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಮಾದರಿಯಲ್ಲಿ ಇರುವಂತಹ ಸೆಕ್ಷನಲ್ ಟೈಮರ್ ಇಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಅಂದ್ರೆ, ಒಟ್ಟಿಗೆ 60 ಮಿನಿಟ್ಸ್ ಇರ್ತಿತ್ತು ಎಕ್ಸಾಮ್ ಬರೀಲಿಕ್ಕೆ. ಸೊ ಇಂಗ್ಲಿಷ್ GK ನ ಬೇಗ ಮುಗಿಸ್ಕೊಂಡು ಕ್ವಾಂಟ್ಸ್ ರೀಸನಿಂಗ್ ಹೆಚ್ಚುವರಿ ಸಮಯನ ತೆಗೆದುಕೊಂಡು ಜಾಸ್ತಿ ಸ್ಕೋರ್ ಅನ್ನ ಮಾಡ್ತಾ ಇದ್ರು. ಬಟ್ ಈ ಬಾರಿ ಏನ್ ಮಾಡಿದ್ದಾರೆ, ಸೆಕ್ಷನಲ್ ಟೈಮರ್ ಇಟ್ಟಿರೋದ್ರಿಂದ ಅದರಲ್ಲೂ ಒಂದು ಸೆಕ್ಷನ್ಗೆ ಕೇವಲ 15 ನಿಮಿಷ. ಸೊ ನೋಡಿ, ರೀಸನಿಂಗ್ 15 ನಿಮಿಷ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ 15 ನಿಮಿಷ GK ಬರುತ್ತೆ, 15 ನಿಮಿಷ ಕ್ವಾಂಟ್ಸ್ ಬರುತ್ತೆ, 15 ನಿಮಿಷ ಇಂಗ್ಲಿಷ್ ಬರುತ್ತೆ. ಸೊ ಈ ರೀತಿ ಸೆಕ್ಷನಲ್ ಟೈಮರ್ ಇರೋದ್ರಿಂದ ನೀವು ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ಗೆ ಸ್ಕಿಪ್ ಮಾಡ್ಲಿಕ್ಕೆ ಬರಲ್ಲ. ಸೊ ಎಲ್ಲ ಆ ಸೆಕ್ಷನ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನೇ ಅಟೆಂಡ್ ಮಾಡಬೇಕು. ಸೊ ಈ ಒಂದು ಟ್ವಿಸ್ಟ್ ಅಥವಾ ಈ ಒಂದು ಹೊಸ ಒಂದು ಅಡಿಷನ್ ಏನಾಗಿದೆ ಅಲ್ವಾ, ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಅಂದ್ರೆ ಯಾಕಂದ್ರೆ ಕ್ವಾಂಟ್ಸ್ ಆಗಿರ್ಲಿ, ರೀಸನಿಂಗ್ ಆಗಿರ್ಲಿ, ಕೇವಲ 15 ನಿಮಿಷದಲ್ಲಿ 25 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಅತಿ ಹೆಚ್ಚು ಸ್ಕೋರ್ ಮಾಡುವಂಥದ್ದು ಸ್ವಲ್ಪ ಟಫರ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಏನ್ ಬೇಕು, ಪ್ರಿಪರೇಷನ್ ಬೇಕು, ಆಕ್ಯುರಸಿ ಬೇಕು, ಫಾಸ್ಟ್ ಆಗಿ ಮಾಡುವಂತಹ ಪ್ರಾಕ್ಟೀಸ್ ಬೇಕು. ಸೊ ಅದನ್ನ ನಿಮಗೆ ಕೋಚಿಂಗ್ ಪ್ರೊವೈಡ್ ಮಾಡುತ್ತೆ. ಬಟ್ ಈ SSC ಎಕ್ಸಾಮ್ ಅಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಗಮನಿಸಿ, ಸೆಕ್ಷನಲ್ ಟೈಮರ್ ಅನ್ನ ಇಟ್ಟಿದ್ದಾರೆ. ಸೊ ಇದು ಪ್ರಿಲಿಮ್ಸ್ ಆದ್ರೆ, ಮೇನ್ಸ್ಗೆ ಟೈರ್ 2 ಅಲ್ಲಿ ಏನಾಗಿರುತ್ತೆ, 3 ಪೇಪರ್ ಇರುತ್ತೆ. ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3. ಪೇಪರ್ 1 ಇದೆ ಅಲ್ವಾ, ಅದು ಕಂಪಲ್ಸರಿ ಇರುತ್ತೆ ಎಲ್ಲರಿಗೂ. ಪೇಪರ್ 2 ಯಾರು ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದರೆ ಅವರಿಗೆ ಇರುತ್ತೆ. ಇನ್ನು ಪೇಪರ್ 3 ಬಂದ್ಬಿಟ್ಟು ಯಾರು ಆಡಿಟ್ ಆಫೀಸರ್, ಅಕೌಂಟ್ಸ್ ಆಫೀಸರ್ಗೆ ಅಪ್ಲೈ ಮಾಡಿದರೆ ಅವರಿಗೆ ಇರುತ್ತೆ. ಸೊ ಹಾಗಾದ್ರೆ ಏನಿರುತ್ತೆ ಸರ್ ಮೇನ್ಸ್ ನಲ್ಲಿ ಇರುತ್ತೆ ಸಬ್ಜೆಕ್ಟ್ಸ್ ಅಂತ. ಯಾಕೆ ಮೇನ್ಸ್ ಬಗ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ಸಾಮಾನ್ಯವಾಗಿ ಪ್ರಿಲಿಮ್ಸಿಗೆ ಅಷ್ಟೇ ಪ್ರಿಪೇರ್ ಆಗೋದು, ಆಮೇಲೆ ಮೇನ್ಸಿಗೆ ಪ್ರಿಪೇರ್ ಆಗೋದು, ಈ ತರ ಮಾಡ್ಲಿಕ್ಕೆ ಬರೋದಿಲ್ಲ. ಎರಡನ್ನೂ ಇಂಟಿಗ್ರೇಟೆಡ್ ಆಗಿ ನೀವು ಸ್ಟಡಿ ಮಾಡಬೇಕು. ಸೊ ಕೋಚಿಂಗ್ ನಲ್ಲಿ ಸಹ ನಿಮಗೆ ಇಂಟಿಗ್ರೇಟೆಡ್ ಆಗಿ ಹೇಳ್ಕೊಡ್ತಾರೆ. ಸೊ ಹಾಗಾದ್ರೆ ಪ್ರಿಲಿಮ್ಸ್ ಮೇನ್ಸ್ ನಲ್ಲಿ ಇರುವಂತಹ 4 ಸೆಕ್ಷನ್ಸ್ ನೋಡಿ. ಪೇಪರ್ 1 ನಲ್ಲಿ 4 ಸೆಕ್ಷನ್ ಇರುತ್ತೆ. ಸೆಕ್ಷನ್ 1ರಲ್ಲಿ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಇರುತ್ತೆ. ಸೆಕ್ಷನ್ 2 ಅಲ್ಲಿ ಇಂಗ್ಲಿಷ್ ಮತ್ತೆ GK ಇರುತ್ತೆ. ಸೆಕ್ಷನ್ 3 ಅಲ್ಲಿ ಕಂಪ್ಯೂಟರ್ ಇರುತ್ತೆ. ಸೆಕ್ಷನ್ 4 ಅಲ್ಲಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. ಸರ್ ನಾನು ಹಾಕಿರೋದು ಆಫೀಸರ್ ಪೋಸ್ಟಿಗೆ ಸರ್, ನನಗೆ ಯಾಕೆ ಸರ್ ಡಾಟಾ ಎಂಟ್ರಿ ಇರುತ್ತೆ, ಟೈಪಿಂಗ್ ಯಾಕೆ ಇರುತ್ತೆ ಅಂದ್ರೆ, ಎಲ್ಲರೂ ಕೂಡ ಕಡ್ಡಾಯ ಇರುತ್ತೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್. ಮುಂಚೆ ರಿಟರ್ನ್ ಎಕ್ಸಾಮ್ ಇರ್ತಿತ್ತು, ನಂತರದಲ್ಲಿ ಈಗ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅನ್ನ ಇಟ್ಟಿರೋವಂಥದ್ದು. ಸೊ 4 ಸೆಕ್ಷನ್ಸ್ ಅನ್ನ ನೀವು ಗಮನಿಸಬಹುದು SSC CGL ಮೇನ್ಸ್ ನಲ್ಲಿ. ಸೊ ಈಗ ಅದು ಯಾವ ತರ ಇರುತ್ತೆ ಅಂತ ನೋಡ್ಬಿಡಿ. ಸೆಕ್ಷನ್ 1 ನಲ್ಲಿ 2 ಗಂಟೆ 15 ನಿಮಿಷ ಇರುತ್ತೆ. 30 ಪ್ರಶ್ನೆ, 60 ಪ್ರಶ್ನೆ, 180 ಅಂಕಕ್ಕೆ 30 ನಿಮಿಷ ಏನಿರುತ್ತೆ ಸೆಕ್ಷನಲ್ ಟೈಮರ್ ಇರುತ್ತೆ. ಇನ್ನು ಸೆಕ್ಷನ್ 2 ನಲ್ಲಿ ನಿಮಗೆ ಇಂಗ್ಲಿಷ್ ಮತ್ತೆ GK 45 ಕ್ವಶನ್ ಇಂಗ್ಲಿಷ್, 25 ಕ್ವಶನ್ GK, ಒಟ್ಟಾರೆ 210 ಅಂಕಗಳಿಗೆ 2ನೇ ಸೆಕ್ಷನ್ ಇರುತ್ತೆ. ಇನ್ನು ಸೆಕ್ಷನ್ 3 ಅಲ್ಲಿ 20 ಕ್ವಶನ್ ಕಂಪ್ಯೂಟರ್ ಇರುತ್ತೆ, 60 ಅಂಕಗಳಿಗೆ 15 ನಿಮಿಷ ಸೆಕ್ಷನಲ್ ಟೈಮರ್ ಇರುತ್ತೆ. ಇನ್ನು 4ನೇ ಸೆಕ್ಷನ್ ಅಲ್ಲಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. 1 ಡೇಟಾ ಎಂಟ್ರಿ ಟಾಸ್ಕ್ ಯಾವ್ದಾದ್ರು ಇರುತ್ತೆ. ಸೊ ಇದು ಕಡ್ಡಾಯ, ಇದು 15 ನಿಮಿಷ ಇರುತ್ತೆ. ಇನ್ನು ಪೇಪರ್ 2 ಬಂದು ಸ್ಟ್ಯಾಟಿಸ್ಟಿಕ್ಸ್ ಪೋಸ್ಟ್ಗಳಿಗೆ ಹಾಕಿದಂಥವ್ರಿಗೆ. ಪೇಪರ್ 3 ಬಂದು GS, ಇದರಲ್ಲಿ ಫೈನಾನ್ಸ್ ಮತ್ತೆ ಎಕನಾಮಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಇದು ಆಡಿಟ್ ಆಫೀಸರ್, ಅಕೌಂಟ್ಸ್ ಆಫೀಸರ್ ಅಪ್ಲಿಕೇಶನ್ ಹಾಕಿದವರಿಗೆ. ನೋಡಿ, ಸೆಕ್ಷನ್ 1 ಇದೆಯಲ್ಲ, ಅದರಲ್ಲಿ ಯಾವ ಪಾರ್ಟ್ಸ್ ಇದೆ. ಹಾಗೆ ನೀವು ಇಲ್ಲಿ ಇನ್ನೊಂದು ಗಮನಿಸ್ಬೋದು, ಏನಂತಂದ್ರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಏನು ಅಂತಂದ್ರೆ, ಸೆಕ್ಷನ್ 4ರಲ್ಲಿ ಬರುವಂತಹ ಏನ್ ಡೇಟಾ ಎಂಟ್ರಿ ಟೆಸ್ಟ್ ಇದೆ 15 ನಿಮಿಷದ್ದು, ಇದು 2000 ನೋಡಿ ಪ್ಯಾಸೇಜ್ ಇರುತ್ತೆ. 2000 ಕೀ ಡಿಪ್ರೆಷನ್ ಅಂದ್ರೆ 15 ನಿಮಿಷದಲ್ಲಿ ಮಾಡಬೇಕಾಗಿರುತ್ತೆ. 15 ನಿಮಿಷದಲ್ಲಿ 2000 ಪದಗಳನ್ನು ನೀವು ಮಾಡಬೇಕಾಗತ್ತೆ, ಅಂದ್ರೆ ಕ್ಯಾರೆಕ್ಟರ್ಸ್ ಅನ್ನ ನೀವು ಮಾಡಬೇಕಾಗತ್ತೆ. ಸೊ ಇದು ಟೈಪಿಂಗ್ ಟೆಸ್ಟ್ ಅಂತ ಕರಿತೀವಿ. ಇದು ಮ್ಯಾಂಡೇಟರಿ ಸ್ನೇಹಿತರೆ. ಯಾವುದೇ ಪೋಸ್ಟಿಗೆ ನೀವು ಹೋಗಿ, ನೀವು CBI ಪೋಸ್ಟಿಗಾದ್ರೂ ಹೋಗಿ, ಇಂಟೆಲಿಜೆನ್ಸ್ ಬ್ಯೂರೋ ಪೋಸ್ಟಿಗಾದ್ರೂ ಹೋಗಿ, ನಾರ್ಕೋಟಿಕ್ಸಿಗೆ ಹೋಗಿ, ಅದು ಯಾವ್ದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಹೋಗಿ, ಯಾವುದಕ್ಕಾನ ಹೋದ್ರು ಈ ಒಂದು ಟೈಪಿಂಗ್ ಟೆಸ್ಟ್ ಏನಿರುತ್ತೆ ಕಡ್ಡಾಯ ಇರುತ್ತೆ ಸ್ನೇಹಿತರೆ. ಸೊ ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ನೀವು ಇದನ್ನ ಗಮನಿಸಬಹುದು. ಇನ್ನು ಸಿಲೆಬಸ್ಸಿಗೆ ಬಂದ್ಬೇಡ ಸರ್, ನಮಗೆ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಗೊತ್ತಾಗಿದೆ, ಪ್ರಿಲಿಮ್ಸ್ ಅಲ್ಲಿ ಏನ್ ಪ್ಯಾಟರ್ನ್ ಇದೆ
ಇದೆ, ಸೆಕ್ಷನ್ ಅಲ್ಲಿ ಟೈಮರ್ ಇಟ್ಟಿದ್ದಾರೆ, ಮೇನ್ಸ್ ನಲ್ಲಿ 4 ಸೆಕ್ಷನ್ ಏನೇನಿದೆ ಎಲ್ಲದೂ ಗೊತ್ತಾಗಿದೆ. ಸಿಲೆಬಸ್ ಹೇಳ್ಬಿಡಿ ಸರ್ ನಾವು ಏನೇನು ಓದಬೇಕು ಅಂತ. ನೋಡಿ, ಇದು ಇಂಡಿಕೇಟಿವ್ ಸಿಲೆಬಸ್ ಅಂತ ಕೊಟ್ಟಿರ್ತಾನೆ ನೋಟಿಫಿಕೇಶನ್ ಅಲ್ಲಿ. ಅಂದ್ರೆ ಇದು ತೋರಿಕೆಗೆ ಇರುವಂತಹ ಸಿಲೆಬಸ್, ಆದ್ರೆ ಇದನ್ನೇ ಕೇಳ್ತಾನೆ ಅನ್ನೋದಿಲ್ಲ, ಇದನ್ನು ಹೊರತುಪಡಿಸಿ ಕೇಳಲ್ಲ ಅಂತಾನೂ ಇಲ್ಲ. ಸೊ ಹಾಗಾಗಿ ಇದು ಇಂಡಿಕೇಟಿವ್ ಸಿಲೆಬಸ್. ಸೊ ಏನನ್ನು ಟೆಸ್ಟ್ ಮಾಡ್ತೀವಿ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ರೀಸನಿಂಗ್ ಅಲ್ಲಿ ಏನಿರುತ್ತೆ, ವರ್ಬಲ್ ನಾನ್ ವರ್ಬಲ್ ಇರುತ್ತೆ, ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ, ಅನಾಲಜಿ ಇರುತ್ತೆ, ಹಾಗೆ ಕ್ಲಾಸಿಫಿಕೇಶನ್ ಇರುತ್ತೆ, ನಂಬರ್ ಸೀರೀಸ್, ಲೆಟರ್ ಸೀರೀಸ್ ಇರುತ್ತೆ, ಹಾಗೆ ವೆನ್ ಡಯಾಗ್ರಾಮ್ಸ್ ರಿಲೇಟೆಡ್ ಇರುತ್ತೆ, ಈ ಸ್ಪೇಸ್ ವಿಜುವಲೈಸೇಷನ್ ಅಂತ ಇರುತ್ತೆ, ಇದರಲ್ಲಿ ಪೇಪರ್ ಫೋಲ್ಡಿಂಗ್, ಪೇಪರ್ ಕಟ್ಟಿಂಗ್ ಈ ತರದ್ ಬರುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ಬೋದು. ನಾನು ಕಂಪ್ಲೀಟ್ ಏನು ನೋಟಿಫಿಕೇಶನ್ ಅಲ್ಲಿ ಇದೆ ಅದನ್ನ ಹಾಕಿದ್ದೀನಿ, ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಜಿ ಕೆ ಸಿಲೆಬಸ್ ನೋಡಿ. ಜಿ ಕೆ ಅಲ್ಲಿ ನೋಡಿ ಕಂಪ್ಲೀಟ್ ಆಗಿ ನೋಡಿ ಒಬ್ಬ ವಿದ್ಯಾರ್ಥಿಗಳದ್ದು ಇಂಡಿಯಾ ಮತ್ತೆ ನೇಬರಿಂಗ್ ಕಂಟ್ರೀಸ್ ಅಲ್ಲಿರೋ ಸಂಬಂಧ, ಅದರ ಹಿಸ್ಟ್ರಿ, ಅದರ ಕಲ್ಚರ್, ಅದರ ಜಿಯೋಗ್ರಫಿ, ಅದರ ಎಕನಾಮಿಕ್ಸ್, ಅದರ ಪಾಲಿಸಿ, ಅದರ ಸೈಂಟಿಫಿಕ್ ರಿಸರ್ಚ್ ಪ್ರತಿಯೊಂದು ಕೂಡ ಕರೆಂಟ್ ಇವೆಂಟ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನೋಡಿ ನಿಮಗೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಆಗಿರುವಂತಹ ಆಲ್ಜಿಬ್ರಾ, ಜಾಮಿಟ್ರಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿ, ಟ್ರಿಗ್ನೋಮೆಟ್ರಿ, ಹಾಗೆ ನೀವು ಇಲ್ಲಿ ಗಮನಿಸಬಹುದು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಆವರೇಜ್, ಪ್ರಾಫಿಟ್ ಲಾಸ್, ಡಿಸ್ಕೌಂಟ್, ರೇಷಿಯೋ ಪ್ರಪೋರ್ಷನ್, ಮಿಕ್ಸ್ಚರ್ ಅಂಡ್ ಅಲಿಗೇಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್, ಈ ತರ ಕಂಪ್ಲೀಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುವಂತದ್ದು. ಸೊ ಸಿಲೆಬಸ್. ಇನ್ನು ಇಂಗ್ಲಿಷ್ ನಲ್ಲಿ ಒಬ್ಬ ಕ್ಯಾಂಡಿಡೇಟ್ ನ ಬೇಸಿಕ್ ಕಾಂಪ್ರಹೆನ್ಷನ್ ಅನ್ನ ಅರ್ಥ ಮಾಡಿಸುವಂತಹ ಇಂಗ್ಲಿಷ್ ಇರುತ್ತೆ. ಸೊ ಈ ರೀತಿ ನಿಮಗೆ 4 ಸಬ್ಜೆಕ್ಟ್ ನ ಪ್ರಿಲಿಮ್ಸ್ ನ ಇಂಡಿಕೇಟಿವ್ ಸಿಲೆಬಸ್ ಅನ್ನ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಮತ್ತೆ ABD ಇದೆಯಲ್ಲ 3 ಸೆಕ್ಷನ್, ಅಂದ್ರೆ ಯಾವ್ದ್ಯಾವುದು ನಾನು ನಿಮಗೆ ಸೆಕ್ಷನ್ ತೋರಿಸಿದ್ದೆ ಅಲ್ವಾ, ಅದು ಸ್ವಲ್ಪ ಗ್ರಾಜುಯೇಷನ್ ಲೆವೆಲ್ ಇರುತ್ತೆ. ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸ್ವಲ್ಪ 10th ಲೆವೆಲ್ ನಲ್ಲಿ ಇರುತ್ತೆ ಅಂತ ಕೊಡ್ತಾರೆ, ಬಟ್ ಟಫರ್ ಲೆವೆಲ್ಲೇ ಇರುತ್ತೆ. ಇನ್ನು ಮೇನ್ಸ್ ನಲ್ಲಿ ಇರುವಂತಹ ಸಿಲೆಬಸ್ ಅನ್ನ, ಡೀಟೇಲ್ಡ್ ಸಿಲೆಬಸ್ ಅನ್ನ ಹಾಕಿದ್ದೀನಿ, ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ ನಂಬರ್ ಸಿಸ್ಟಮ್, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೊಬ್ಯಾಬಿಲಿಟಿ, ಸೊ ಎಲ್ಲವೂ ಇರುವಂತದ್ದು. ಇನ್ನು ಸೆಕ್ಷನ್ ಬಿ ಅಲ್ಲಿ ಇರುವಂಥ ರೀಸನಿಂಗ್ ಸಿಲೆಬಸ್ ಆಗಿರ್ಬೋದು, ಇಂಗ್ಲಿಷ್ ಸಿಲೆಬಸ್ ನೀವು ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸಿರುವಂಥದ್ದು. ಇನ್ನು ಕಂಪ್ಯೂಟರ್ ಸಿಲೆಬಸ್ ನಾನು ನಿಮಗೆ ತೋರಿಸ್ತೀನಿ. 20 ಕ್ವಶನ್ಸ್ ಬರುತ್ತೆ, 60 ಮಾರ್ಕ್ಸ್ಗೆ ಬರುತ್ತೆ ಕಂಪ್ಯೂಟರ್. ನೀವು ಕಂಪ್ಯೂಟರ್ ಬೇಸಿಕ್ಸ್ ಇದೆ, ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ, ಇಂಟರ್ನೆಟ್ ರಿಲೇಟೆಡ್ ಇರುತ್ತದೆ, ನೆಟ್ವರ್ಕಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತೀವಿ ಅಂತ ಅವರು ಇಂಡಿಕೇಟ್ ಮಾಡಿದ್ದಾರೆ. ಇನ್ನು ಪೇಪರ್ 2 ಪೇಪರ್ 3ಗೆ ಪರ್ಟಿಕ್ಯುಲರ್ ಆಗಿ ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಅದನ್ನು ನೋಡ್ಕೊಳ್ಬೋದು ಯಾರ ಅಕೌಂಟ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ಗೆ ಅಪ್ಲೈ ಮಾಡ್ತೀರಾ. ಸರ್ ಓಕೆ, ಬಟ್ ಈ ಒಂದು ಪೋಸ್ಟ್ಗಳಲ್ಲಿ ಇನ್ಸ್ಪೆಕ್ಟರ್ ಈ ಥರ ಪೋಸ್ಟ್ಗಳನ್ನ ಹೇಳಿದ್ದೀರಾ ಸರ್. ಸೊ ಯಾಕಂದರೆ ಸಾಮಾನ್ಯವಾಗಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ ಫಿಸಿಕಲ್ ಎಕ್ಸಾಮನ್ನು ಮಾಡ್ತಾರೆ, ಫಿಸಿಕಲ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಸರ್ ಈ CGL ಎಕ್ಸಾಮಲ್ಲಿ ಫಿಸಿಕಲ್ ಇದೆಯಾ ಅಂತಂದರೆ ಇದೆ. ಯಾವುದಕ್ಕಿದೆ ಅಂದರೆ ಈ ಪೋಸ್ಟ್ಗಳಿಗಿದೆ. ಇಲ್ಲಿ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ ಈ ಒಂದಿಷ್ಟು ಪೋಸ್ಟ್ಗಳಿಗೆ. ಯಾವ್ಯಾವ ಪೋಸ್ಟು? ಸೆಂಟ್ರಲ್ನಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ಸೆಂಟ್ರಲ್ನಲ್ಲಿ ಎಕ್ಸಾಮಿನರ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ಪ್ರಿವೆಂಟಿವ್ ಆಫೀಸರ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಾರ್ಕೋಟಿಕ್ಸ್ ಬ್ಯೂರೋದಲ್ಲಿ ಆಗಬೇಕಂದ್ರೆ, CBIಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಲ್ಲಿ ನೀವು ಪೋಸ್ಟ್ಗಳನ್ನ ತಗೋಬೇಕಂದ್ರೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಹಾಗಾದ್ರೆ CGL ಎಕ್ಸಾಮ್ನಲ್ಲಿ ಇರುವಂತಹ ಈ ಒಂದಿಷ್ಟು ಪೋಸ್ಟ್ಗಳಿಗೆ ಫಿಸಿಕಲ್ ಏನಿರುತ್ತೆ ಅಂತ ಕೇಳೋದಾದ್ರೆ ನೋಡಿ, ಮತ್ತೆ ಅದಕ್ಕೂ ಮುಂಚೆ ಮೆರಿಟ್ ನ ಈ ಟೈರ್ 2 ಎಕ್ಸಾಮ್ ಮೇಲೆ ಡಿಸೈಡ್ ಆಗ್ತದೆ. ಸೊ ಅದನ್ನೊಂದು ಗಮನಿಸಿ. ಸೊ ಈಗ ಫಿಸಿಕಲ್ ಏನಿರುತ್ತೆ ನೋಡಿ, ಸ್ಟ್ಯಾಂಡರ್ಡು ಹೈಟು ಪುರುಷರಿಗೆ 157.5 ಸೆಂಟಿಮೀಟರ್ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಟ್ಲೀಸ್ಟ್ 160 ಸೆಂಟಿಮೀಟರ್, ಅಂದ್ರೆ ಅಟ್ಲೀಸ್ಟ್ ಒಂದು 5.5 ಅಡಿಗಿಂತ ಜಾಸ್ತಿ ಇರಬೇಕಾಗತ್ತೆ. ಸೊ ರಿಲ್ಯಾಕ್ಸೇಬಲ್ 5 ಸೆಂಟಿಮೀಟರ್ ಇರುತ್ತೆ ಒಂದಿಷ್ಟು STಗಳಿಗೆ. ಸೊ ಇನ್ನು ಚೆಸ್ಟ್ 81 ಸೆಂಟಿಮೀಟರ್ ಇರಬೇಕಾಗತ್ತೆ. ಹಾಗೆ ಉಸಿರಾಟ ಮಾಡಿದಾಗ, ಎಕ್ಸ್ಪ್ಯಾನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಮಿನಿಮಮ್ ಏನಾಗಬೇಕಾಗತ್ತೆ, ಎಕ್ಸ್ಪ್ಯಾನ್ಷನ್ ಆಗಬೇಕಾಗತ್ತೆ ಚೆಸ್ಟ್ ಪುರುಷರಿಗೆ. ಇನ್ನು ಫಿಸಿಕಲ್ ಇದೆ ನೋಡಿ, ವಾಕಿಂಗ್ ಇರುವಂಥದ್ದು, ರನ್ನಿಂಗ್ ಅಲ್ಲ ನೋಡಿ, ಗಮನಿಸಿ, ವಾಕಿಂಗ್ ಇರುವಂಥದ್ದು 1600 ಮೀಟರ್ಸ್, ಅಂದ್ರೆ 4 ಸುತ್ತು ಒಂದು ಸ್ಟೇಡಿಯಂದು 15 ನಿಮಿಷ ಸಮಯ ಕೊಡ್ತಾರೆ. ಅಂದ್ರೆ 15 ನಿಮಿಷದಲ್ಲಿ ವಾಕಿಂಗ್ ಮಾಡ್ತಾ ನೀವು 1600 ಮೀಟರ್ ಅನ್ನ ಕವರ್ ಮಾಡಬೇಕು. ಇನ್ನು ಸೈಕ್ಲಿಂಗ್ ಅನ್ನ ಕೊಡ್ತಾರೆ. ಸೊ 8 ಕಿಲೋಮೀಟರ್ ಸೈಕ್ಲಿಂಗ್ ಅನ್ನ 30 ನಿಮಿಷದಲ್ಲಿ ನೀವು ಪೂರೈಸಬೇಕು. ಸೈಕ್ಲಿಂಗ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಪೋಸ್ಟ್ ಆಫ್ ನಾರ್ಕೋಟಿಕ್ಸ್ ಬ್ಯೂರೋ ಇನ್ಸ್ಪೆಕ್ಟರ್ ಅಂತಂದ್ರೆ ನಾರ್ಕೋಟಿಕ್ಸ್ ಬ್ಯೂರೋ ಇನ್ಸ್ಪೆಕ್ಟರ್ ಪೋಸ್ಟ್ ಒಂದು ಹೊರತುಪಡಿಸಿ ಇನ್ನು ಉಳಿದ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ ನೀವು 8 ಕಿಲೋಮೀಟರ್ ಸೈಕಲ್ ಅನ್ನ ಹೊಡಿಬೇಕು 30 ನಿಮಿಷದ ಕಾಲಾವಕಾಶದಲ್ಲಿ. ಇದು ಪುರುಷ ಅಭ್ಯರ್ಥಿಗಳಿಗೆ. ಸರ್ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಇವರಿಗೆ ಹೈಟ್ 152 ಸೆಂಟಿಮೀಟರ್ ಇದೆ, ಇದು ಆವರೇಜ್ ಹೈಟ್ ಇರುತ್ತೆ. ಇನ್ನು ವೇಟ್ ಕೇಳ್ತಾರೆ.
ಸೊ ಮಹಿಳೆಯರಿಗೆ ವೇಟ್ ಇರಬೇಕಾಗತ್ತೆ, ಕನಿಷ್ಠ 48 kg ತೂಕ ಜಾಸ್ತಿ ಇರಬೇಕಾಗತ್ತೆ. ಇನ್ನು ಇವರಿಗೆ ಫಿಸಿಕಲ್ 1 ಕಿಲೋಮೀಟರ್ ವಾಕಿಂಗ್ 20 ನಿಮಿಷ ಕಾಲಾವಕಾಶ, 3 ಕಿಲೋಮೀಟರ್ ಸೈಕ್ಲಿಂಗ್ 25 ನಿಮಿಷ ಕಾಲಾವಕಾಶ. ಅಗೇನ್ ನಾರ್ಕೋಟಿಕ್ಸ್ ಬ್ಯೂರೋನ ಇನ್ಸ್ಪೆಕ್ಟರಿಗೆ ಸೈಕ್ಲಿಂಗ್ ಇರೋದಿಲ್ಲ. ಸೊ ಈ ರೀತಿ ಫಿಸಿಕಲ್ ಇರುತ್ತೆ. ಸೊ ನಿಮಗೆ ಇನ್ನೊಂದು ಹಾಗಾದ್ರೆ CBI ನಲ್ಲಿ ಇನ್ಸ್ಪೆಕ್ಟರ್ಗೆ ಹೈಟು 165 ಇರಬೇಕು, ಮಹಿಳೆಯರಿಗೆ 150 ಇರಬೇಕು, ಪುರುಷರಿಗೆ ಚೆಸ್ಟ್ 76 ಸೆಂಟಿಮೀಟರ್ ಇರಬೇಕು. ಇಲ್ಲಿ ಐಸೈಟ್ ಕೊಟ್ಟಿದ್ದಾರೆ ನೋಡಿ, ಐಸೈಟು ವಿತ್ ಆರ್ ವಿತೌಟ್ ಗ್ಲಾಸಸ್ ಡಿಸ್ಟೆಂಟ್ ವಿಷನ್ 6/6 ಇರಬೇಕಾಗತ್ತೆ, 6/9 ಇರಬೇಕಾಗತ್ತೆ. ಇನ್ನೊಂದು ಇದು ನಿಯರ್ ವಿಷನ್ 0.6 ಒನ್ ಐಗೆ, 0.8 ಅದರ್ ಐಗೆ ಇರಬೇಕಾಗತ್ತೆ. ಸೊ ಇದನ್ನು ನೀವು ಐ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಈ ರೀತಿ ಇರುತ್ತೆ. ಸೊ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಇದೆ, ಫಿಸಿಕಲ್ ಎಂಡುರೆನ್ಸ್ ಕೂಡ ಇದೆ, ಎರಡೂ ಕೂಡ ಟೆಸ್ಟ್ ಅನ್ನ ಮಾಡ್ತೀರಾ. ಸೊ NIAಗೆ ಯಾವ ತರ ಇರಬೇಕು ಅನ್ನೋದನ್ನ ನೀವು ಗಮನಿಸಬಹುದು. ಸೊ ಹಾಗೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಗೆ ಯಾವ ರೀತಿ ಹೈಟ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅಂತ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಸ್ನೇಹಿತರೆ, ಒಳ್ಳೊಳ್ಳೆ ಪೋಸ್ಟ್ ಇದೆ, ಎಕ್ಸಾಮ್ಸ್ ಇದೆ, ಫಿಸಿಕಲ್ ಕೂಡ ಇದೆ, ಟೈರ್ 1 ಟೈರ್ 2 ಅಂತ 2 ಹಂತದಲ್ಲಿದೆ. ಸೊ ಪ್ರಿಲಿಮಿನರಿ ಅಂತ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಡೆದ್ರೆ, ಮೇನ್ಸ್ ಅಂತ ಡಿಸೆಂಬರ್ ನಲ್ಲಿ ನಡೆಯುತ್ತೆ. ಸೊ ಇದನ್ನ ಫೈನಲ್ ಇಯರ್ ಸೆಮಿಸ್ಟರ್ ಅಲ್ಲಿ ಇರುವಂತವ್ರು ಕೂಡ ಅಪ್ಲೈ ಮಾಡಬಹುದು 1 ಆಗಸ್ಟ್ 2026 ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಷನ್ ಆಗುತ್ತೆ ಅನ್ನೋದಾದ್ರೆ. ಸೊ ಹಾಗಾದ್ರೆ CGL ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದೇನೆ. ಸೊ ಸ್ನೇಹಿತರೆ, ಈ ಬಾರಿ ಸೆಕ್ಷನಲ್ ಟೈಮರ್ ಇರೋದ್ರಿಂದ ನೀವು ಫಾಸ್ಟ್ ಆಗಿ ಮಾಡಬೇಕಾಗಿರೋದ್ರಿಂದ ಮತ್ತೆ ಉತ್ತಮ ರೀತಿಯ ಪ್ರಾಕ್ಟೀಸ್ ಇದ್ರೆ ಮಾತ್ರ ನೀವು ಇದನ್ನ ತಯಾರಾಗಬಹುದು. ಸೊ ಸ್ನೇಹಿತರೆ, ನಿಮ್ಮ ಅಚೀವರ್ ಸಂಸ್ಥೆಯಲ್ಲಿ ಸೊ ಇದೇ ಜೂನ್ 2ನೇ ತಾರೀಕಿಂದ ನಿಮಗೆ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬ್ಯಾಂಕಿಂಗ್, SSC, ರೈಲ್ವೇಸ್ ಎಲ್ಲದಕ್ಕೆ ಕೂಡ ಪ್ರತ್ಯೇಕ ಬ್ಯಾಚ್ ಗಳನ್ನ ನಿಮಗೆ ಕೊಡಲಾಗುತ್ತೆ. ಅಡ್ವಾನ್ಸ್ ಮ್ಯಾಥ್ಸ್ ಇಂದ ಹಿಡಿದು ಎಲ್ಲ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ತನಕ ಕಂಪ್ಲೀಟ್ ಕೋಚಿಂಗ್ ಅನ್ನ ನಿಮಗೆ ಸಿಗುತ್ತೆ. ಸೊ ಸ್ನೇಹಿತರೆ, ಬೈಲಿಂಗ್ವಲ್ ಕ್ಲಾಸ್ ಇರುತ್ತೆ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ನಲ್ಲಿ ಹೇಳ್ಕೊಡಲಾಗುತ್ತೆ. ಸೊ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೀವಿ. ಸೊ ಹಾಗೆ ವರ್ಕ್ ಬುಕ್, ನೀವೇನು ಸ್ಟಡಿ ಮೆಟೀರಿಯಲ್ಸ್ ನಲ್ಲಿ ಪ್ರಿಪೇರ್ ಆಗಿರ್ತೀರಾ, ಹೆಚ್ಚುವರಿ ಪ್ರಾಕ್ಟೀಸಿಗೆ ವರ್ಕ್ ಬುಕ್, ಹಾಗೆ ಡೈಲಿ ಪ್ರಾಕ್ಟೀಸ್ ಪೇಪರ್ಸು, ಸ್ಪೀಡ್ ಟೆಸ್ಟ್ ಪೇಪರ್ ಅಂತ, ಅಂದ್ರೆ ನೀವು ಒಂದು ಕಾನ್ಸೆಪ್ಟ್ ಅನ್ನ ಕಲ್ತಿದ್ದೀರಾ, ಡೈಲಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದನ್ನ ಸ್ಪೀಡ್ ಆಗಿ ಮಾಡೋದನ್ನ ಕೂಡ ಸ್ಪೀಡ್ ಟೆಸ್ಟ್ ಪೇಪರ್ಸ್ ಕೊಡ್ತೀವಿ. ಸೊ ಒಂದು ಕಾನ್ಸೆಪ್ಟ್ ಆಗ್ತಿದ್ದಂಗೆ ಕಾನ್ಸೆಪ್ಟ್ ಟೆಸ್ಟ್, ವೀಕ್ಲಿ ಟೆಸ್ಟ್, ಫುಲ್ ಲೆಂತ್ ಮಾಕ್ ಟೆಸ್ಟ್, ಹಾಗೆ ಆನ್ಲೈನ್ ಅಲ್ಲಿ 1000ಕ್ಕೂ ಹೆಚ್ಚು ಆನ್ಲೈನ್ ಎಕ್ಸಾಮ್ಸ್ ಅನ್ನ ಕೂಡ ನಿಮಗೆ ಸಿಗುತ್ತೆ, ಮಾಕ್ ಟೆಸ್ಟ್ ಸಿಗುತ್ತೆ. ಸೊ ಕ್ರಮಬದ್ಧ ನಿರ್ದಿಷ್ಟ ಯೋಜನೆ ಇರುವಂತಹ ಒಂದು ಬ್ಯಾಚ್ ಆಗಿರುತ್ತೆ, ಫಲಿತಾಂಶ ಆಧಾರಿತ ಬ್ಯಾಚ್ ಆಗಿರುತ್ತೆ. ಇದು 11ನೇ ವರ್ಷ ಸ್ನೇಹಿತರೆ, ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿದೆ. ಸೊ SSC, ಬ್ಯಾಂಕಿಂಗ್, ರೈಲ್ವೇಸ್ ಬ್ಯಾಚ್ಗಳಿಗೆ ಜಾಯಿನ್ ಆಗ್ಬೇಕಂತಿದ್ರೆ ಇದೇ ಜೂನ್ 2ನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದೆ. ಅದರ ಮಾಹಿತಿಗಾಗಿ ಸೊ ಸ್ನೇಹಿತರೆ, ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸ್ ನಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಸ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ SSC CGL ಬಗ್ಗೆ ಇನ್ನಿತರೆ ಏನಾದ್ರು ಡೌಟ್ಸ್ ಇದ್ರೆ, ಸರ್ ಡಾಕ್ಯುಮೆಂಟ್ಸ್ ಏನಿರಬೇಕು ಅಥವಾ ಇದಕ್ಕೆ ಯಾವ ತರ ಇರುತ್ತೆ ಸರ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೀವು ತೋರಿಸ್ತೀರಾ, ಯಾಕಂದ್ರೆ ಎಜುಕ್ವಿಟಿ ಪ್ಯಾಟರ್ನ್ ಅಲ್ಲಿ ಯಾವ ತರ ಇರುತ್ತೆ, ಸೊ ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಇನ್ನೂ ಹೆಚ್ಚೇ ಮಾಹಿತಿ ಆದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಅಚೀವರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಧನ್ಯವಾದಗಳು.